ನನ್ನ ಹೆಸರು ಕನಕ. ನನಗೆ ವಯಸ್ಸು 32. ನಾನು ತೆಳ್ಳಗೆ ಬೆಳ್ಳಗೆ ಇದ್ದೀನಿ. ನನ್ನ ಗಂಡ ಗಾರೆ ಕೆಲಸ ಮಾಡುತ್ತಾನೆ. ಆದರೂ ನಾನು ಚೆನ್ನಾಗಿದ್ದೆವು. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ, ಅತ್ತೆ, ಮಾವ, ಮೈದುನ ಇದ್ದೆವು. ನನ್ನ ಗಂಡ ದಿನ ಕುಡಿದು ಬರುವಾಗ ಕುಡಿದು ಬರ್ತಾ ಇದ್ದ, ಕುಡಿದು ಮಾಡ್ಕೊತಾ ಇದ್ದ. ಬೆಳಗ್ಗೆ ಎದ್ದು ಬರುವಾಗಲೇ ನನ್ನ ಗಂಡ ನನಗೆ ಕೆಲಸ ಮಾಡುತ್ತಿದ್ದ. ನನಗೆ ಎಲ್ಲೋ ಖುಷಿಯಾಗಿತ್ತು. ಆದರೆ ಅಷ್ಟು ದಿನ ಸರಿ ಅನಿಸುತ್ತಾ ಇರಲಿಲ್ಲ. ನಾನು ಮದುವೆಯಾಗಿ 6 ವರ್ಷ ಆಗಿತ್ತು. ಅತ್ತೆ ಮಾವ ಮೊಮ್ಮಗ ಯಾವಾಗ ಅಂತ ಕೇಳ್ತಾ ಇದ್ದರು. ನನಗೂ ಹೇಳಬೇಕು ಅಂತ ಸುಮ್ಮನೆ ಇರ್ತಾ ಇದ್ದೆ. ಒಂದು ದಿನ ನನ್ನ ಮೈದುನ ನನ್ನ ಕಸಿ ಬಿಡುತ್ತಿದ್ದ. ನನ್ನ ಬಗ್ಗಿ ನೋಡುತ್ತಿದ್ದ. ಅವನು ನನ್ನ ಅಣ್ಣನನ್ನು ನೋಡುತ್ತಿದ್ದ. ಅವು ಸ್ವಲ್ಪ ದೊಡ್ಡವು ಇದ್ದವು. ನಾನು ನೋಡದ ಹಾಗೆ ಸುಮ್ಮನೆ ಇದ್ದೆ. ಮರುದಿನ ಅವನು ಬಾತ್ರೂಮ್ ಹೋಗಿ ಬಂದ. ನಂತರ ನಾನು ಹೋದೆ. ಅಲ್ಲಿ ಅವನ ಹೆಸರಿಟ್ಟಿದ್ದ. ಅದನ್ನು ನೋಡಿ ನನ್ನ ಕೈಯಲ್ಲಿ ಬೇರೆ ಆಲೋಚನೆ ಬರತೊಡಗಿದೆ. ನಾನು ನನ್ನ ಮೈದುನ ಜೊತೆ ನನ್ನ ಮಣ್ಣು ಮಾಡಿಕೊಂಡರೆ ಹಿಂದೆ ಎದ್ದು ತೀರ್ಮಾನ ಮಾಡಿದೆ. ದಿನಾಲೂ ನಾನು ಕೈಗೆ ಇಡಿಸುವುದು ಬೆಳಗ್ಗೆ. ಅವತ್ತು ನಾನು ಮೈದುನ ಮಗನಿಗೆ ಗುಡಿಸಗೆ ಹೋದೆ. ಅವತ್ತು ಆ ಕಡೆ ತಿರುಗಿ ಮಲಗಿದ್ದ. ಅವನ ಗುಡಿಸುತ್ತಿದ್ದರಿಂದ ಬರೀ ಗಡ್ಡಿ ಹೊತ್ತು ಮಲಗಿದ್ದ. ನಾನು ಕಸ ಗುಡಿಸುತ್ತಾ ಇದ್ದೆ. ಅವನು ಈ ಕಡೆ ತಿರುಗಿ ಅವನ ಅಮಾನಸಿಂದ ಆಕಾಶ ನೋಡುತ್ತಿದ್ದ. ನಾನು ಅದನ್ನು ನೋಡಿದೆ. ಅದನ್ನು ತುಂಬ ಉದ್ದವಾಗಿತ್ತು. ನನಗೆ ಮೈಯೆಲ್ಲ ಜುಮ್ಮನ ಸ್ಟಾರ್ಟ್ ಆಯಿತು. ನಾನು ಬೇಗ ಕಸ ಗುಡಿಸಿಕೊಂಡು ಹೊರಬಂದೆ. ರೂಮ್ನಲ್ಲಿ ಬರೀ ಅದೇ ನೆನಪು ಬರೋಕ್ಕೆ ಶುರು ಆಯಿತು. ನಾನು ಹೇಗಾದರೂ ಮಾಡಿ ಅವನ ಕೈಯಿಂದ ಹೊಡೆಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಅವತ್ತು ಮನೆಯವರೆಲ್ಲ ಯಾವುದೇ ಕೆಲಸದ ಮೇಲೆ ಊರಿಗೆ ಹೋದರು. ನಾನು ಮೈದುನ ಮನೆಗೆ ಹೋದ. ನಾನು ಅವನ ಮನೆಯಲ್ಲಿ ಇದ್ದೆ. ಅವನು ಅತ್ತೆ ಮಾತ್ರ ಎಲ್ಲಿ ಹೋಗಿದ್ದಾರೆ. ಅತ್ತೆ ಮಾವ ಯಾವುದೇ ಕೆಲಸ ಇದೆ ಅಂತ ಊರಿಗೆ ಹೋಗಿದ್ದಾರೆ. ನಾಳೆ ಬರ್ತೀನಿ ಅಂದರು. ಅತ್ತೆ ನಿಮ್ಮ ಅಣ್ಣ ಎಲ್ಲಿ ಕೆಲಸ ಇದೆ, ಬೇರೆ ಊರಲ್ಲಿ ಹೋಗಿಕೊಂಡು ಹೋಗ್ತೀನಿ ಅಂತ ಹೋದರು. ಅತ್ತಿಗೆ ಅಡುಗೆ ಮಾಡುತ್ತೀರ? ಅವನು ಮಾಡಿದ್ದೀನಿ. ನಾನು ಜಳಕ ಮಾಡಿಸ್ತೀನಿ. ನೀನೇ ಅಂದುಕೊಂಡು ತಿನ್ನು ಅಂದೆ. ನಾನು ರೂಮ್ ಒಳಗೆ ಹೋದೆ. ಅವನು ನನ್ನ ಬಂದ. ನಾನು ಗಟ್ಟಿ ಬಿಚ್ಚಿದೆ. ಅವನು ಒಂದು ಸಣ್ಣ ಗ್ಯಾಪ್ ಇಟ್ಟಿತ್ತು. ಅದರಿಂದ ನನ್ನ ನೋಡುತ್ತಿದ್ದ. ನಾನು ಅದಕ್ಕೆ ಸಣ್ಣಗಾಗಿತ್ತು. ನನ್ನ ಹಣ್ಣುಗಳನ್ನು ಹೊರಬಂದವು. ಅವನು ನೋಡಿ ಅವನ ಊಟವರು ಕೆತ್ತಿದ್ದ. ನಾನು ಸವಾಲ್ ಆನ್ ಮಾಡಿ ನನಗೆ ನೋಡುತ್ತಿದ್ದೆ. ಅಡುಗೆ ಬರುತ್ತಿದ್ದ. ನಾನು ಅವನನ್ನು ನೋಡಿ ಬಟ್ಟೆ ಬಿಚ್ಚಿ ಅವನನ್ನು ಸೀದಾ ಅವನ ರೂಮಿಗೆ ಹೋದ. ನಾನು ಬಟ್ಟೆ ಹಾಕಿಕೊಂಡು ತಲೆಗೆ ಟವಲ್ ಹಚ್ಚಿಕೊಂಡು ಸೀದಾ ಹೊರ ಬಂದೆ. ಅವನ ರೂಮಿನಲ್ಲಿಟ್ಟಿದ್ದ. ನಾನು ಅವನೇ ನೋಡಿ ಬಾ, ನನ್ನ ರೂಮ್ ಹಚ್ಚಿ ನೀವು ಇವಾಗ ಬಂದಿದ್ದೀವಿ ಎಂದು ದೂರ ಮಾಡಿ ಅತ್ತಿಗೆ ತೋರಿಸಾರೆ. ಅತ್ತಿಗೆ ಅದೇ ನಾನು ನೋಡು, ನೀನು ಈ ಥರ ಮಾಡಿದೀಯ ಅಂತ ನಿಮ್ಮ ಅಣ್ಣನಿಗೆ ಹೇಳಿದರೆ ನಿನ್ನ ಸಾಯಿಸಿಬಿಡ್ತಾರೆ. ಮಾವನಿಗೆ ಹೇಳಿದರೆ ನಿನ್ನ ಮನೆಯಿಂದ ಹೊರ ಹಾಕ್ತಾರೆ. ಸಾರಿ ಅತ್ತೆ ಅಂತ ಕಾಲು ಹಿಡ್ಕೊಂಡ. ನೀನು ಹೇಳ್ತೀನಿ ಯಾವಾಗಲೂ ಯಾರಿಗೂ ಹೇಳಿದೆ. ಅವನು ಆಯಿತು ಅತ್ತಿಗೆಯಿಂದ. ನಾನು ಸರಿ ಬಾ ಅಂತ ಊಟಕ್ಕೆ ಕರೆದು ಇಬ್ಬರು ಊಟ ಮಾಡಿಕೊಳ್ಳೆವು. ನೀನು ಇವತ್ತು ಎಲ್ಲಿ ಮಲಗ್ತೀಯ ಅಂತ ರೂಮ್ಗೆ ಅಲ್ಲಿ. ನಾನು ಇವತ್ತು ದಿನ ರೂಮ್ನಲ್ಲಿ ಎಲ್ಲಿ ಮಲಗಬೇಕು. ನಾನು ಆಯಿತು ಅತ್ತಿಗೆ ಅಂದ. ನಾನು ನೋಡು, ನೀನು ದಿನಾಲು ಒಂದೇ ಚಡ್ಡಿ ಹಾಕೊಂಡು ಮಲಗ್ತೀಯ, ಹಂಗೆ ಮಲಗು ಅಂದೆ. ಅವನು ಸ್ವಲ್ಪ ಧೈರ್ಯ ಮಾಡಿ ಎಲ್ಲ ಬಿಚ್ಚಿ ಮಲಗಿ ನಾನು ಸ್ವಲ್ಪ ಈಗ ಶುರು ಮಾಡಿತ್ತು. ಅದಕ್ಕೆ ನಾನು ಧೈರ್ಯ ಹಾಕಿದ ಟವಲ್ ಬಿಚ್ಚಲು ಮತ್ತು ನೆಗೆಯಿಟ್ಟೆ. ಅವನು ಸುಮ್ಮನೆ ಎದ್ದಿತ್ತು. ಅವನು ಆದರೂ ಸುಮ್ಮನೆ ಇದ್ದ. ನನಗೇನು ಅಷ್ಟು ದೊಡ್ಡ ಅತ್ತಿಗೆ ನೋಡುವುದು ಇಷ್ಟ ಅಂತಂದು ಅವನು ಒಂದೇ ಸಲಕ್ಕೆ ನೋಡಿ ಅತ್ತಿಗೆ ಸುಮ್ಮನೆ ಒಂದು ಕಡೆಗಡಿಸಿದರು. ನನ್ನ ಸಮಾಧಾನ ನಿಮ್ಮನ್ನು ಆಸೆ ಪಡಬಹುದು. ಇವತ್ತು ಒಳ್ಳೆಯ ಚಾನ್ಸ್ ಸಿಕ್ಕಿದೆ, ನಿಮ್ಮನ್ನು ಬಿಡಲ್ಲ ಅಂತ ಹೌದಾ ಅತ್ತಿಗೆ ನನಗೆ ಮಾಡಿಕೊಳ್ಳೋದು ಇತ್ತು. ನೀವು 10 ಜನ ಗೊತ್ತು ಅಣ್ಣ ಇದ್ದಾಗ ಅತ್ತಿಗೆ ಅಂದರೆ ಅವನು ಹೆಸರು ಬೇಕಾಗಿತ್ತು. ಆಯಿತು ಮಾಡು, ಈಗ ಅದರಲ್ಲಿ ಯಾರು ಹೇಳಬೇಡ ಅನ್ನುತ್ತಾನೆ. ಅವನ ಅಣ್ಣನ ಹೆಸರು ಒಳ್ಳೆಯ ಅಣ್ಣ ಅಂತ ಅವನು ಮಾಡಿದರೆ ಒಬ್ಬರು ಬರ ಸಿಕ್ಕಿದೆ ಇದ್ದ. ಇವತ್ತಿಗೆ ಗೊತ್ತು ಅಣ್ಣ ಇದ್ದಾಗ ಅತ್ತಿಗೆ ಅಂದ. ಬೇಕಾಗಿತ್ತು ಮಾಡು, ಈಗ ಆದರೆ ಯಾರಿಗ ನನಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ನೋವು ಆಗ್ತಾ ಇತ್ತು. ಇದ್ದ ಸಾಕು, ಅವನು ನೋವು ಆಗ್ತಾ ಇದ್ದರೆ ನೋಡಿದರೆ ಅತ್ತಿಗೆ ಇಷ್ಟು ನೋವು ಹಾಕಿದರೆ ಅದು ತುಂಬ ಬಾಕಿ ಇದೆ. ಅವನ ಬಿಡು, ಬೇರೆ ಮಾಡು ಅನ್ನೋ ಅತ್ತಿಗೆ ಜೊತೆಗೆ ಕೊಡುತ್ತಿದ್ದ. ಅವನಿಗೆ ನನ್ನ ತಾಯಿ ಅಡ್ಡ ಬರುತ್ತಿತ್ತು. ಅತ್ತಿಗೆ ನಾನು ಕಲಿತೀನಿ ಬೇಡ ಅಂದರೆ ಅವನು ನನ್ನ ಮಳೆಯಕ್ಕೆ ಒಳಗಡೆ ಸಾಕಾಗುತ್ತದೆ ಸಾಕಾಗುತ್ತೇನೆ ಅಂದು ಮುಚ್ಚಿದೆ. ಅವನ ಕಾಲದಲ್ಲಿ ಹೊಡೆದು ನಾನು ಅದನ್ನು ಬಾಯಿಗೆ ಹಾಕೊಂಡು ಇಟ್ಟೆ. ಮತ್ತು ಅವನು ನನ್ನ ಅತ್ತಿಗೆಯನ್ನು ತುಂಬ ಸ್ವಲ್ಪ ಇಷ್ಟಪಡೋದು ಅವಳು ಮಾಡಿ ಅವನ ಸಂತಾನ ಹೇಗೆ ಆಗ್ತದೆ. ನಾನು ಹೊರಗೆ ತೆಗೆದುಕೂಡ ಏನು ಅತ್ತಿಗೆ ಅಂತ ಹಾಗೆ ಅನ್ಕೊಂಡು ನಾನು ಗೊತ್ತೇ ಆಗುತ್ತೆ. ನಾನು ಒಂದು ಹೊಡೆ ಕೊಟ್ಟು ಅಮ್ಮ ಬೆಳೆಸ್ತಿದ್ದೆ. ಸುಮಾರು ಹಂಗೆ ಮಾಡಿದೆ ಬರ್ತಾ ಇದ್ದೆ. ಅಮ್ಮ ಅಂತ ಮಾಡಿದ ಮಾಡಿಸಿಕೊಂಡು ಅಲ್ಲಿ ನನ್ನ ಮೈ
ಎಲ್ಲ ಕೇಳಿ ಹಿಡಿಕೊಂಡು ಮನೆಯ ಕಡೆಗೆ ಹಿಡಿಕೊಂಡು ಮಾಡಿದ್ದಾಗ ಅವನಿಗೆ ಗಂಡಗೆ ಕಾಣಲಿಲ್ಲ. ನಾನು ನನ್ನ ಗಂಡ ನೀನೇ ಬರೋ ಇನ್ನೊಂದು ನಾವು ಮಾಡಿದ್ದರೆ ಆ ತಾಯಿಗಳನ್ನು ಕಡೆಗೆ ಕೈಬಿಟ್ಟ ಮನೆಗೆ ಸುತ್ತಿ ಹಿಡ್ಕೊಂಡು ಮಾಡಿದ ಅವನು ಸುತ್ತಲೂ ಹಿಡ್ಕೊಂಡು ಮಾಡಿ ನನ್ನ ತಪ್ಪು ಕೊಡ್ತೇವೆ. ರಾತ್ರಿಗೆ ಅಂತ ಹೋಗಿ ನೋಡು ಇನ್ನು ರಸ ಹೊರಗಡೆ ಬಿಟ್ಟು ಆಯ್ತು ರಸ ಹೊರಗಡೆ ಬಿಟ್ಟು ಆಮೇಲೆ ಇಬ್ಬರು ಕುಳಿತುಕೊಂಡು ಹೋಗಿ ಅವನ ಸಾಮಾನಕ್ಕೆ ಕಲಿಸಲು ಮಾಡಿ ಮನೆಯವರು ನನ್ನ ತಾಳಿ ಜೊತೆ ಮುಚ್ಚಿಟ್ಟು ಮಜಾ ಬರುತ್ತೆ ಅಂತ ಸಾಮಾನ್ಯ ತಗೊಂಡು ಮನೆಗೆ ಅಂತ ನಾನು ಬರ್ತೀನಿ. ಅದೇ ಹುಡುಗರಿಗೆ ಅವಾಗಿಂದ 1 ವರ್ಷ ಮತ್ತೆ ಅದನ್ನು ಮಾಡಲೇ ಇಲ್ಲ. ಅಕ್ಟೋಬರಿಂದ ಬಂದ ಮೇಲೆ ಅವನು ಕಂಟಿನ್ಯೂ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.